ದೇವರನ್ನು ನಂಬಿದರೆ ಏನೆಲ್ಲ ದೊರೆಯುತ್ತೆ ಎನ್ನುವುದಕ್ಕೆ ಸಾಕ್ಷೀಭೂತರಾದ ಗುರು ಸಾರ್ವಭೌಮರು ವಾದಿರಾಜ ಗುರು ಸಾರ್ವಭೌಮರು. ಅಂತಹ ವಾದಿರಾಜರು ಅನೇಕರ ಕಷ್ಟವನ್ನು ಪರಿಹಾರ ಮಾಡಿದ್ದಾರೆ. ಇದೇ ಉಡುಪಿಯ ಕ್ಷೇತ್ರದಲ್ಲೇ ಪರ್ಯಾಯದ ಸಮಯದಲ್ಲಿ ಕೃಷ್ಣನ ಆರಾಧಕರಾಗಿದ್ದಾಗ ಒಬ್ಬ ಮುದುಕ ಬಂದಂತೆ, 99 ವರ್ಷದ ಮುದುಕ. ಅವನಿಗೆ ಏನೋ ಆಸೆ ಇಲ್ಲ, ಒಳ್ಳೆ ಹರಿಭಕ್ತ, ಕೃಷ್ಣನನ್ನು ನೋಡಬೇಕು ಅಂತ ಆಸೆ, ಕಣ್ಣಿಲ್ಲ, ಕುರುಡಾಗಿದ್ದಾನೆ. ಆ ಸಮಯದಲ್ಲಿ ಅವನು ಬಂದು ಕೇಳಿದಂತೆ, ವಾದಿರಾಜರೇ, ದೇವರ ಸರ್ವೋತ್ತಮತ್ವದಿಂದ ಏನನ್ನ ಬೇಕಾದ್ರೆ ಕೊಡ್ತೇನೆ ಅಂತ ಶಪಥ ಮಾಡಿದವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಅವರಂತೆ ಶಪಥ ಮಾಡಿದವರು ನೀವು. ನನ್ನ ಕಣ್ಣಿಲ್ಲ, ಕೃಷ್ಣನನ್ನು ನೋಡಬೇಕು ಅನ್ನೋ ಆಸೆ ಆಗಿದೆ, ಕಣ್ಣು ಕೊಡ್ತೀರಾ ಅಂದ್ರೆ ವಾದಿರಾಜರು ಹೇಳ್ತಾರೆ, ನಾಳೆ ಮಧ್ಯಾಹ್ನ ಬನ್ನಿ, ನಿಮಗೆ ಕಣ್ಣು ಕೊಡ್ತೀನಿ ಅಂತ. ವಾದಿರಾಜರು ದೇವರ ಹತ್ರ ಹೋಗಿ ಸ್ತೋತ್ರ ಮಾಡ್ತಾರೆ. ಯದಿ ದಿಶಸಿ ನಯನ ಪಟುತ, ಒಂದು ಸ್ತೋತ್ರವೇ ಇದೆ, ಕಣ್ಣು ಬರುವ ಪದ್ಯ ಇದೆ. ಒಂದು ವೇಳೆ ಇವತ್ತು ಆ ಭಕ್ತನಿಗೆ ನೀನು ಕಣ್ಣು ಕೊಡ್ಲಿಲ್ಲ ಅಂದ್ರೆ ಮರ್ಯಾದೆ ನಂದು ಹೋಗೋದಲ್ಲ, ನಿನ್ನ ಮರ್ಯಾದೆ ಹೋಗುತ್ತೆ. ಯೋಗ್ಯರ ಕೀರ್ತಿ ನಾಶ ಆದ್ರೆ ಅದು ಮರಣಕ್ಕಿಂತ ದೊಡ್ಡದು. ನಂಬಿದ ಭಕ್ತರಿಗೆಲ್ಲ ಉದ್ಧಾರ ಮಾಡುವನು ನಾನು ಅಂತ ಯೋಗಕ್ಷೇಮಂ ಮಹಾಮ್ಯಹಂ ಅಂತ ದೊಡ್ಡ ಬಿರುದನ್ನು ಪಡೆದವನು ನೀನು. ನಿನ್ನ ನಂಬಿದ ಭಕ್ತ ನಾನು. ನಿನ್ನ ಪಾದ ಸಾಕ್ಷಿಯಾಗಿ ಗಂಧವನ್ನಿಟ್ಟು ಆ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ಟಾಗ ಆ ಗಂಧವನ್ನು ಅವನು ಕಣ್ಣಿಗೆ ಲೇಪಿಸಿಕೊಂಡಾಗ ಕಣ್ಣು ಬರಬೇಕು. ಇಲ್ಲಾದ್ರೆ ಮರ್ಯಾದೆ ವಾದಿರಾಜರದ್ದು ಹೋಗೋದಿಲ್ಲ, ಕೃಷ್ಣ ನಿನ್ನ ಮರ್ಯಾದೆ ಹೋಗುತ್ತೆ. ಎಂಥ ಒಂದು ವಿಶ್ವಾಸದ ಭಾವ ನೋಡಿ ವಾದಿರಾಜರಿಗೆ. ಅದೇ ಪದ್ಯ ಆ ಕೃಷ್ಣನ ಮುಂದೆ ಆ ಗಂಧವನ್ನಿಟ್ಟು ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಬ್ರಾಹ್ಮಣನಿಗೆ ಗಂಧವನ್ನು ಕೊಟ್ರೆ ಹರಿ ಪ್ರಚಾರ. ವಾದಿರಾಜರು ಕಣ್ಣಿಲ್ಲದೆ ಇದ್ದವರಿಗೆ ಕಣ್ಣು ಕೊಡ್ತಾರಂತೆ. ಅವರು ಆ ಗಂಧವನ್ನ ಪೂಸಿದ್ದೇ ತಡ ಅಂಧನಾದ ಬ್ರಾಹ್ಮಣ ತನ್ನ ಕಣ್ತುಂಬ ಕೃಷ್ಣನ ಮಂಗಳ ರೂಪವನ್ನು ಕಂಡು ಬೆರಗಾಗುತ್ತಾನೆ, ಕುಣಿದಾಡ್ತಾನೆ. 90 ವರ್ಷದ ಮುದುಕನಿಗೆ ಕಣ್ಣು ಕೊಟ್ಟ ಮಹಾನುಭಾವರು ವಾದಿರಾಜ ಗುರು ಸಾರ್ವಭೌಮರು.